ಯುದ್ಧ ನಿಲ್ಲೋದಿಲ್ಲ ಎಂದ ಇಸ್ರೇಲ್, ಹಮಾಸ್ ಉಗ್ರರ ಸುರಂಗಗಳ ಮೇಲೆ ದಾಳಿ. ನಮಸ್ತೆ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಕಾವ್ಯ ಹೆಗ್ಡೆ. ಹಮಾಸ್ ಉಗ್ರರು ಹಾಗೂ ಇಸ್ರೇಲ್ ನಡುವಿನ ಯುದ್ಧ ಭೀಕರತೆಯನ್ನ ಕಾಣ್ತಾನೆ ಇದೆ. ಈಗ ಇಸ್ರೇಲ್ ಸೈಲೆಂಟ್ ಆಗುತ್ತೆ ಅಂತ ಅನ್ಕೊಂಡ್ರೆ ಆಗಲ್ವಂತೆ. ಇಸ್ರೇಲ್ ಪ್ರಧಾನಿಯವರು ಹೇಳಿದ್ದಾರೆ, ಯುದ್ಧ ಮಾಡಲೇಬೇಕು, ಅದು ನನ್ನ ಆಜ್ಞೆ ಅಂತ ಹೇಳಿದ್ದಾರೆ. ಈ ಮಾತು ತುಪ್ಪ ಸುರಿದ ಹಾಗಿದೆ. ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ ಇಸ್ರೇಲ್ನ ಪ್ರಧಾನಿಯವರು. ಹಾಗಾದ್ರೆ ಏನದು ಸುದ್ದಿ? ಎಲ್ಲಿದೆ ಮಾಹಿತಿ? ಯಾವುದೇ ಕಾರಣಕ್ಕೂ ಹಮಾಸ್ ವಿರುದ್ಧ ಕಾರ್ಯಾಚರಣೆ ನಿಲ್ಲೋದಿಲ್ಲ ಎಂದು ಗುಡುಗಿದ್ದಾರೆ. ಭೀಕರ ದಾಳಿ ಮುಂದುವರಿಸಲು ಇಸ್ರೇಲ್ ಸೇನೆ ರಕ್ತಪಾತವನ್ನ ಮುಂದುವರಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಈ ತಿಕ್ಕಾಟದಲ್ಲಿ ಜನ ಜೀವವನ್ನ ಕಳೆದುಕೊಳ್ಳುತ್ತಿದ್ದಾರೆ ಎನ್ನುವ ಆರೋಪಗಳು ಕೇಳಿಬರುವ ಸಮಯಕ್ಕೆ ಇಸ್ರೇಲ್ ಪಿಎಂ ನೀಡಿರುವ ಹೇಳಿಕೆ ಹಲ್ಚಲ್ ಎಬ್ಬಿಸಿದೆ. ಹಾಗೆ ಮಧ್ಯಪ್ರಾಚ್ಯ ಭಾಗದಲ್ಲಿ ಇನ್ನೂ ಒಂದು ಭೀಕರ ಯುದ್ಧ ಸ್ಫೋಟಗೊಳ್ಳುವ ಸೂಚನೆ ಈ ಮೂಲಕ ಹೊರಬಿದ್ದಿದೆ. ಹಾಗಾದ್ರೆ ಇದೀಗ ಇಸ್ರೇಲ್ ಪ್ರಧಾನಿಯವರು ಯಾವ ಮಾತನ್ನ ಹೇಳಿದ್ದಾರೆ? ಉಗ್ರರ ಬಿಲಗಳ ಮೇಲೆ ಭೀಕರ ದಾಳಿಯನ್ನ ಮಾಡ್ತೀನಿ ಎಂದಿದ್ದಾರೆ. ಅಂದಹಾಗೆ ಈಗಿನ ಇಸ್ರೇಲ್ ಪ್ರಧಾನಿಗಳು ಆಗಿರುವಂತಹ ಬೆಂಜಮಿನ್ ನೀಡಿರುವ ಪ್ರತ್ಯುತ್ತರವನ್ನ ನೋಡುವುದಾದರೆ, ಹಮಾಸ್ ಸರ್ವನಾಶ ಆಗುವವರೆಗೂ ಈ ದಾಳಿ ನಿಲ್ಲೋದಿಲ್ಲ. ಈ ಮಾತನ್ನ ಅವರು ಹೇಳ್ತಾನೆ ಇದ್ದಾರೆ. ಉತ್ತರ ಗಾಜಾದಲ್ಲಿರುವ ಇಸ್ರೇಲ್ ಪಡೆಗಳ ಶಿಬಿರಕ್ಕೆ ಭೇಟಿಯನ್ನ ನೀಡಿದ ಬೆಂಜಮಿನ್ ಅವರು ಸರ್ಕಾರ ಶೀಘ್ರ ಯುದ್ಧ ನಿಲ್ಲಿಸಲಿದೆ ಎಂಬ ಸುದ್ದಿ ಹರಿದಾಡ್ತಾ ಇತ್ತು. ಅದು ಸುಳ್ಳು ಅಂತ ಹೇಳಿದ್ದಾರೆ. ಹಾಗೆ ನಾವು ಈ ರೀತಿ ದಾಳಿ ಮಾಡದೇ ಇದ್ದರೆ ಹಮಾಸ್ ನಮ್ಮಲ್ಲಿ ಇದೀಗ ಒತ್ತೆಯಾಳಾಗಿ ಇರಿಸಿಕೊಂಡಿದ್ದಾರೆ. ನಮ್ಮ ಜನರನ್ನ ಬಿಡಿಸಿಕೊಳ್ಳಲು ಆಗ್ತಾ ಇಲ್ಲ. ಹೀಗಾಗಿ ಈ ಯುದ್ಧ ಅತ್ಯಗತ್ಯ ಎಂದಿದ್ದಾರೆ. ನಾವು ದಾಳಿ ನಿಲ್ಲಿಸಲ್ಲ, ಕೊನೆವರೆಗೂ ಯುದ್ಧವನ್ನ ಮುಂದುವರಿಸುತ್ತೇನೆ ಎಂದು ಇಸ್ರೇಲ್ ಪ್ರಧಾನಿಯವರು ಹೇಳಿದ್ದಾರೆ. ಸಾವಿನ ಸಂಖ್ಯೆ ಎಷ್ಟು ಗೊತ್ತಾ? ಗಾಜಾ ಪಟ್ಟಿ ಸೇರಿ ಪ್ಯಾಲೆಸ್ತೇನ್ನಲ್ಲಿ ಈವರೆಗೆ 20,000 ನಾಗರಿಕರು ಮೃತಪಟ್ಟಿರುವ ಆರೋಪ ಕೇಳಿಬರ್ತಾ ಇದೆ. ಈ ಪೈಕಿ ಮಕ್ಕಳ ಸಾವಿನ ಸಂಖ್ಯೆ ಹೆಚ್ಚಾಗಿದ್ದು, ಆಕ್ರೋಶ ಹೆಚ್ಚಾಗುವ ಪ್ರಮುಖ ಕಾರಣ ಕೂಡ ಇದಾಗಿದೆ. ಅಕ್ಟೋಬರ್ 7ರಂದು ಇಸ್ರೇಲ್ ಮೇಲೆ ಹಮಾಸ್ ಉಗ್ರರು ಮೊದಲಿಗೆ ಸುಮಾರು 5,000ಕ್ಕೂ ರಾಕೆಟ್ ಮೂಲಕ ದಾಳಿಯನ್ನ ನಡೆಸಿದ್ರು. ಪ್ರತಿಯಾಗಿ ಇಸ್ರೇಲ್ ಕೂಡ ದಾಳಿಯನ್ನ ಆರಂಭಿಸಿತ್ತು. ಹೀಗೆ ಹಮಾಸ್ ಉಗ್ರರು ಹಾಗೂ ಇಸ್ರೇಲ್ ಮಧ್ಯೆ ಸುಮಾರು 80 ದಿನಗಳ ಕಾಲ ತಿಕ್ಕಾಟ ಶುರುವಾಗಿತ್ತು. ಅಮೆರಿಕ ನಾಯಕರಿಗೆ ಫುಲ್ ಟೆನ್ಷನ್. ಅಧ್ಯಕ್ಷೀಯ ಚುನಾವಣೆಗೆ ಅಮೆರಿಕದಲ್ಲಿ ಕ್ಷಣಗಣನೆ ಆರಂಭವಾಗಿದೆ. ಆದರೆ ಹೀಗೆ ಅಧ್ಯಕ್ಷೀಯ ಚುನಾವಣೆ ಹತ್ತಿರ ಬರುತ್ತಿರುವ ಸಮಯಕ್ಕೆ ಜೋ ಬೈಡನ್ ಅವರಿಗೆ ಭಾರಿ ಹಿನ್ನಡೆ ಆಗ್ತಾ ಇದೆ. ಒಂದು ಕಡೆ ರಷ್ಯಾ ಹಾಗೂ ಉಕ್ರೇನ್ ಯುದ್ಧದಲ್ಲಿ ಅಮೆರಿಕ ಉಕ್ರೇನ್ ಪರವಾಗಿ ನಿಂತಿದೆ. ಇನ್ನೊಂದು ಕಡೆ ಹಮಾಸ್ ಹಾಗೂ ಇಸ್ರೇಲ್ ಕಾಳಗದಲ್ಲಿ ಇಸ್ರೇಲ್ ಪರ ಬ್ಯಾಟ್ ಬೀಸ್ತಾ ಇದೆ ಅಮೆರಿಕ. ಆದರೆ ಇವೆಲ್ಲ ಅಮೆರಿಕದಲ್ಲಿ ಬೈಡನ್ಗೆ ಉಲ್ಟಾ ಆಗ್ತಿದ್ದು, ಅಧ್ಯಕ್ಷೀಯ ಚುನಾವಣೆ ಮೇಲೂ ಪರಿಣಾಮ ಬೀಳುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.